ನಾನು ವಿಜಯ್ ಸುಗುಣದ ಗಂಡ ನಂಬಿಡ್ತಾನೆ ಅಂದ್ಕೊಂಡಿದ್ದೆ, ಆದರೆ ಅವ್ನು ನಂಬಲಿಲ್ವಲ್ಲ. ಅವನು ಖುಷಿ ಪಟ್ಟ ಅಂತ ಹೇಳ್ತಾ ಇದೆಯಾ? ಇಬ್ರು ನಗ್ತಾ ಇದ್ದಾರೆ ಅಲ್ಕಿಸ್ಕೊಂಡದನ್ನ ನೋಡಿ. ನಾನು ಅದನ್ನ ನೋಡಿ ಶಾಕ್ ಆಗ್ತಾರೆ. ಆ ಸುಗುಣನ ಗಂಡ ದುಡ್ಡಿಡ್ಕೊಂಡು ಎಡದು ಒಳ್ಕೊಂಡು ಹೋಗ್ತಾನೆ ಅನ್ಕೊಂಡ್ರೆ ನಾವು ಹೊಂದ್ಕೊಳ್ಳೋದೆ ಒಂದು ಆಗದೆ ಒಂದು. ಅವಕ್ಕ ಅದಕ್ಕೆ 50,000 ಖರ್ಚು ಮಾಡಿ ಮಾಡಿಸೈತಂತೆ. 50,000 ದುಡ್ಡು ನಾನು ಇವಾಗ ಎಲ್ಲಿ ತಗೊಂಬಂದ್ಕೊಡೋಣ? ಬರೀ ಎಲ್ಲದಕ್ಕೂ ದುಡ್ಡು ನಾನು ಹಿಂಗೆ ಕೊಡ್ತಾ ಹೋದ್ರೆ ದುಡ್ಡು ನನ್ನ ಹತ್ರ ಏನೂ ಇರಲ್ಲ. ಬೆಳಿಗ್ಗೆ ಕೇಳ್ತಾ ಐತೆ ಎದ್ದ ತಕ್ಷಣ ದುಡ್ಡು ಕೊಡು ವಿಜಯ್, ಅವ್ರಿಗೆ ಕೊಡಬೇಕು ಅಂತ. ಅದಕ್ಕೆ ಚೆನ್ನಾಗಿ ಬೈದ್ಬಿಟ್ಟೆ, ಹೋಗಕ್ಕ ನನ್ನ ಹತ್ರ ದುಡ್ಡಿಲ್ಲ ಏನಿಲ್ಲ ಅಂತ ಹೇಳಿ. ಅವರು ಖುಷಿ ಪಡೋ ಅಂಥದ್ದು ಮಾಡಬಾರ್ದು. ನಾವು ಯಾವತ್ತು ಹೊಟ್ಟೆ ಉರ್ಕೊಂಡು ಎಲ್ಲ ಜಗಳ ಆಡಬೇಕು. ನನ್ನ ಕಣ್ಣೆದ್ರಿಗೆ ಅವರೆಲ್ಲ ಜಗಳ ಆಡಬೇಕು ಅಂಥ ವಿಷಯ ಆದ್ರೂ ನಾನು ಒಪ್ಕೊತೀನಿ. ಅಂಥದ್ದೇನಾದರೂ ಮಾಡಿದ್ರೆ ಒಪ್ಕೊಳ್ತೀನಿ. ಹಿಂಗೆ ನೋಡಿ ಇಬ್ರು ಎಷ್ಟು ನೊಗಾಡ್ತಾ ಇದ್ದಾರೆ. ನನಗಂತೂ ಹೊಟ್ಟೆ ಉರಿದೋಯ್ತು, ಇಂಥ ಕೆಲಸ ಯಾಕನ ಮಾಡಬೇಕಪ್ಪ ಅಂತ ಹೇಳಿ. ಸುಮ್ಮನೆ ಇದ್ರೂ ಇರ್ಬೋದಾಗಿತ್ತು, ಇವಾಗ ಹೆಂಗೆ ಮಾಡೋಣ? ಫಸ್ಟ್ ಅದನ್ನ ಏನು ಮಾಡ್ತೀಯ ಗೊತ್ತಿಲ್ಲ, ಅದನ್ನ ನೋಡಿ ನಗಾಡ್ತಾರೆ. ಅವ್ರಿಗೆ ಖುಷಿ ಆಗ್ತೈತೆ ಅದನ್ನ ನೋಡಿ. ಅವನ ಹೆಸರು ಹರ್ಷನೇ ಅಂತೆ. ಈಗ ಒಬ್ಬೊಬ್ರ ಹೆಸರು ಒಬ್ಬೊಬ್ರು ಇಕ್ಕೊಂಡಿರ್ತಾರೆ, ಒಬ್ರದೇ ಹರ್ಷ ಅಂತ ಏನಿರಲ್ಲ. ಅವನ ಹೆಸರು ಅದೇ ಅಂತಲ್ವ, ಬೇಕಪ್ಪನ ಹೆಸರು ಬೇಕಪ್ಪ. ಅವನು ಬೇಕೂಪ ಮನೆ ಆಳ ಅಲ್ಲ, ನಗಾಡ್ತಾನೆ ಅದನ್ನ ನೋಡಿ. ನನ್ನ ಹೆಂಡತಿ ಹೆಸರು ಇದೇನೆ, ನನ್ನ ಹೆಸರು ಇದೇನೆ ಅಂತ ಹೇಳಿ ನನಗಂಗೆ ಅಷ್ಟು ಸಿಟ್ಟು ಬರ್ತಾ ಇಲ್ಲ. ಏನು ಮಾಡೋಣ? ಸುಮ್ಮನೆ ದುಡ್ಡು, ಎಲ್ಲದಕ್ಕೂ ದುಡ್ಡು 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 ಎಲ್ಲ ಹಾಳಾಗಿ ಹೋಗ್ತಾ ಐತೆ ದುಡ್ಡು. ಅವಕ್ಕ ನೋಡಿದ್ರೆ ದುಡ್ಡು ಕೊಡು ವಿಜಿ, ದುಡ್ಡು ಕೊಡು ವಿಜಿ ಅನ್ನತ್ತೆ. ದುಡ್ಡೇನೆ ನಾನೇನು ಇಲ್ಲಿ ಮರ ಬೆಳೆಸಿದ್ದೀನ, ದುಡ್ಡಿನ ಗಿಡ ಹಾಕಿದ್ದೀನ? ಎಲ್ಲ ದುಡ್ಡು ದುಡ್ಡು ಅಂತ ಬಂದರೆ ಸುಮ್ಕಿರು ವಿಜಿ, ರೇಗಾಡ್ಬೇಡ, ಸುಮ್ಕಿರು ರೇಗಾಡ್ಬೇಡ, ಸುಮ್ಕಿರು. ನೀನು ಟೆನ್ಷನ್ ತಗೋಬೇಡ ವಿಜಿ. ರೇಗಾಡ್ಬೇಡ, ಯಾಕೆ ಹಿಂಗೆ ರೇಗಾಡ್ತಾ ಇದೀಯಾ? ಆ ಬೇಕುಪ್ಪನ ಹೆಸ್ರು ಅದೇ ಅಂತೆ. ಅವನ ಹೆಸರೆಲ್ಲ ತಿಳ್ಕೊಂಡು ಮಾಡ್ಬೇಕಾ? ಸುಮ್ಮನೆ ರಾತ್ರಿ ಕರೆಸ್ಬಿಟ್ಟು ದುಡ್ಡೆಲ್ಲನ ಇವಾಗ ಸುಮ್ಮನೆ ವೇಸ್ಟ್ ಆದಂಗೆ ಆಯ್ತು. ಇವಾಗ ಅದು ನಳಿಸೋದಕ್ಕೆ ಬೇರೆ ದುಡ್ಡು. ಅವ್ರಿಗೆ ಅದನ್ನ ನೋಡಿ ಖುಷಿ. ನಮ್ಮ ಹೆಸರು ಬರ್ತಿದ್ದಾರೆ ಎಲ್ಲ ಕಡೆ, ನಾವೇ ಗ್ರೇಟ್ ಅನ್ನೋ ಥರ. ಇವಾಗ ನಾನೇ ಬರ್ಸಿದ್ದೀನಿ ಅಂತ ಹೇಳ್ತಾವನ ಅವನು. ಇದರಲ್ಲಿ ಯಾರು ನಾನೇ ಬರ್ಸಿದ್ದೀನಿ, ನನ್ನ ಹೆಂಡತಿ ಹೆಸರು ಅಂತ ಹೇಳಿ ಸ್ಕೋಪ್ ಕೊಡ್ತಾನೆ. ಸ್ಕೋಪು. ಸುಮ್ಮನೆ ಇವಾಗ ಯಾಕೆ ನಾನೆಲ್ಲ ಹೇಳಿದ್ದೀನಿ, ಬರ್ತಾನೆ ಅಳಿಸಾಕಿಸ್ತೀನಿ, ಅದನ್ನೆಲ್ಲ ಪೇಂಟ್ ಬಳಸ್ಬಿಡ್ತೀನಿ. ಫಸ್ಟು ಅದನ್ನೆಲ್ಲ ಕೆಡಿಸ್ಬಿಡು, ಏನು ಬೇಡ. ಅದಕ್ಕೆಲ್ಲ ಸುಮ್ಮನೆ ನಾವು ದುಡ್ಡು ಎಲ್ಲ ಖರ್ಚು ಮಾಡಿ ಹಾಳಾಗಿ ಮಾಡ್ಕೊಳ್ಳೋದು ಅಷ್ಟೇ. ಅವ್ರಿಗೆ ಇವಾಗ ಎಲ್ಲೋದ್ರೂ ಅವ್ರ ಹೆಸರು ಬರ್ಸಿದೀವಲ್ಲ, ನಾವೇ ದೊಡ್ಡಿದು, ನಂದು ಗಂಡಂದು ಎಲ್ಲ ಕಡೆ ಹೆಸರೈತೆ ಅಂತ ಖುಷಿ ಆಗುತ್ತೆ. ಅದೆಲ್ಲ ತೆಗೆದು ಹಾಕ್ಬಿಟ್ಟು ವಿಜಿ ವರ್ಷ ಅಂತ ಬರ್ಸು. ವಿಜಿ ವರ್ಷ ಅಂತ ಇರಲಿ ಎಲ್ಲ ಕಡೆ. ರೇಗಾಡ್ಬೇಡಮ್ಮ ವಿಜಯ್, ರೇಗಾಡ್ಬೇಡ, ಸುಮ್ಮನಿರು. ಅವ ಅಕ್ಕರ್ನು ಪಾಪ ಚೆನ್ನಾಗಿ ಬೈದ್ಬಿಟ್ಟೆ, ಎಲ್ಲೋದ್ರೋ ಏನೋ ಅವರು ಪಾಪ. ಸುಮ್ಮನಿರು ವಿಜಿ, ಯಾಕೆ ರೇಗಾಡ್ಬೇಡ ಕಣಪ್ಪ ನೀನು. ಮತ್ತೆ BP ಜಾಸ್ತಿ ಐತೆ ಕಣಮ್ಮ, ನೀನು ರೇಗಾಡಬಾರ್ದು ವಿಜಿ. ರೇಗಾಡಿದ್ರೆ ಸುಮ್ಮನೆ ಇಲ್ಲದೆಲ್ಲ ಟೆನ್ಷನ್ ಆಗುತ್ತೆ. ಸುಮ್ಕಿರ ಮನ್ ಬೇರೆ ಹಂಗೆ ಆಗೈತೆ. ನೀನು ರೇಗಾಡಬೇಡ, ಆಗಾದಾಗ್ಲಿ ಸುಮ್ಕಿರಪ್ಪ, ನೀನು ಟೆನ್ಷನ್ ತಗೋಬೇಡ. ಇಲ್ಲಮ್ಮ, ಇವಾಗ ನಮ್ಗೆ ಹೆಂಗಾಯ್ತು ಅಂದ್ರೆ ನಿಜ, ಸುಗುಣನ ಗಂಡ ಬಂದು ಹೆಂಗೆ ಮಾತಾಡ್ದ ಅಂದರೆ ನಿಜ ನನಗೆ ಹಂಗೆ ಬೆಂಕಿ ಇಟ್ಕೊಂಡಂಗೆ ಆಯಿತು. ಹಂಗಿಂಗಾಗಲಿಲ್ಲ, ನಿಜ ಹೇಳ್ಬೇಕಂದ್ರೆ ನನಗೆ ಹಂಗೆ ಮೈ ಎಲ್ಲ ಉರಿದೋಯ್ತು. ಇಬ್ರು ನಗಾಡ್ತಾ ಇದ್ದಾರೆ, ನಮ್ಮ ಹೆಸ್ರೈತೆ ಅಂತ ಹೇಳಿ. ಅವನ ಹೆಸ್ರು ಏನು ತಿಳ್ಕೊಂಡು ಮಾಡ್ಬೇಕಾ? ಇವಾಗ ನಿಗೆ ಗೊತ್ತಾಗಲ್ವಾ? ಅವನ ಹೆಸ್ರು ಅದೇ ಅಂತೆ, ವರ್ಷ ಅಂತ ಅವನ ಹೆಸರು. ಏನೋ ಬೇರೆಯವರು ಅಂತ ಬೇರೆದಾಗಿದ್ರೆ ಅವನು ಏನಿಲ್ಲ, ಇಷ್ಟೊತ್ತಿಗೆ ರೇಗಾಡ್ಬಿಡೋನು. ಯಾಕೆ ಗಂಡಸೆ ಆಗಲಿ ಸುಮ್ಮನೆ ಇರ್ತಿರ್ಲಿಲ್ಲ ಗೊತ್ತಾ? ಯಾವನೇ ಆಗಿರಲಿ ಸುಮ್ಮನೆ ಆಗ್ತಿರ್ಲಿಲ್ಲ. ಆದರೆ ಇವಾಗ ಹಿಂಗಾಯ್ತಲ್ಲ, ಏನು ಮಾಡೋದು? ನನಗಂತೂ ತುಂಬ ಟೆನ್ಷನ್ನು. ನಾವೊಂದು ಮಾಡಿದ್ರೆ ಏನೋ ಒಂದು ಆಗುತ್ತಲ್ಲಪ್ಪ. ದುಡ್ಡು ಎಷ್ಟು ನಾನು ಖರ್ಚು ಮಾಡಿದ್ದೀನಿ ಅಂದ್ರೆ ನಿಜ ಅಷ್ಟಿಷ್ಟು ಖರ್ಚು ಮಾಡಿಲ್ಲ. ಸುಮ್ಮನಿರು, ಅವ ಅಪ್ಪಗೆಲ್ಲನ ಕೇಳ್ದಂಗೆಲ್ಲನ ಕೊಡೋಕೆ ಹೋಗ್ಬೇಡ, ಸುಮ್ಮನಿರು. ಇವತ್ತು ದುಡ್ಡು ಕೊಡಲಿಲ್ಲ ಅಂದರೆ ಅವರು ನನ್ನ ಕಡೆ ಇರ್ತಿರ್ಲಿಲ್ಲ. ಇವತ್ತು ಅತ್ತೆನೂ ಮಾವ ನನ್ನ ಕಡೆಗೆ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊ. ಭಾರತೆ ಬಾ, ಏನು ಜಗಳ ಆಡ್ತಾ ಇದ್ರಾ? ಜಗಳ ಆಡ್ತಿಲ್ಲ, ಏನು ಆಡ್ತಿಲ್ಲಮ್ಮ. ಗರ್ಮಾಗ ಇದ್ದಾರೆ, ನಗಾಡ್ತಾ ಇದ್ದಾರೆ. ಅಲ್ಲ ಅವನ ಹೆಸರು ಯಾತ ಧರಣಿನ ಏನಂತಮ್ಮ? ವರ್ಷ ಅಲ್ಲ, ಧರಣಿ ಅಂತ ಕರೀತಾರೆ ಘನವಾಗಿ. ಇಲ್ಲ ಕಣಮ್ಮ, ಹರ್ಷ ಅಂತೆ ಅವನ ಹೆಸರು. ನೆನ್ನೆ ಬಂದು ಹೇಳಿದ್ನಂತೆ, ಅಲ್ಲಿ ಸುಗುಣರೆಲ್ಲ ನೋಡ್ತಿದ್ರಂತೆ, ಹೇಳುದ್ನಂತೆ ಹರ್ಷ ಅಂತ ಹೇಳಿ. ಬೇರೆ ಹೆಸರಾಗಿದ್ದರೆ ಅವನ ಇಷ್ಟೊತ್ತಿಗೆ ಹೆಂಗಾಡೋನೋ, ಯಾರು ಸಹಿಸ್ಕೊಳ್ತಿರ್ಲಿಲ್ಲ. ನನ್ನ ಹೆಂಡತಿ ಪಕ್ಕದ ಹೆಸರಲ್ಲಿ ಬೇರೆ ಯಾವೊಂದು ಹೆಸರೈತೆ ಅನ್ನೋದೇನೋ ಗೊತ್ತಾಗಿದ್ರೆ ಯಾರೇ ಆಗಲಿ ಯಾರು ಸುಮ್ಮನಿರ್ತಿರ್ಲಿಲ್ಲ. ಇವಾಗ ಅವ್ನು ಸುಮ್ಮನಿದ್ದಾನೆ ಅಂತಂದರೆ ಹ್ಞೂನಪ್ಪ, ಏನು ನಗಾಡ್ತಿದ್ವು, ಹಂಗೇರಿ ಹಿಂಗೇರಿ ಅಂತ ಹೇಳಿ ನಗಾಡ್ತಿದ್ವು ಹಂಗೇನೆ ಹೊಸಾರು ಕುಕ್ಕೊಂಡು. ಇವಳು ಲಕ್ಷ್ಮಿ ಬೇರೆ ಜೊತೆಯಾಗಿ ಅವಳದ್ರ ಜೊತೆಗೆ ನಮ್ಮವ್ರ ಸಬ್ಬ ಎಲ್ಲ ಜೊತೆಯಾಗಿ ಅವ್ರಿ. ಅದಕ್ಕೆ ನಾನು ಚಂದಕ್ಕೆ ಹೋಗಿ ಏನು ಅನ್ಕೊಂಡಿಸ್ ನಮ್ಮ ಅಯ್ಯಪ್ಪಂಗೆ ಹೆಂಗಾಡುತ್ತೆ, ಸುಮ್ಕಿರೋಂಬುತ್ತಿ ನಾನೆಲ್ಲನ ಅವ್ರನ್ನ ಬಿಗಿ ಮಾಡ್ತೀನಿ. ಸುಮ್ಮನಿರೋಂದೈತೆ ನಿಮ್ಮ ಅಪ್ಪಯ್ಯ. ಅದು ಕರ್ದ ನಾನು ಯಾತ್ಯಾತು ಮಾತಾಡಿಲ್ಲ. ಸುಮ್ಮನಿರತ್ತೆ, ಮಾವೈತೆ, ಮಾವು ನಮ್ಮ ಕಡೆಗೆ ಇರೋದ್ರಿಂದ ನಾವೇನು ಯೋಚನೆ ಮಾಡೋ ಹಂಗಿಲ್ಲ. ನಮ್ಮ ಮಾವನ್ನ ಇವಾಗ ನಮ್ಮ ಕಡೆಗೆ ಹೊಲಿಸ್ಕೊಂಡಿದ್ದೀವಲ್ಲ, ಸುಮ್ಮನಿರು. ಇವಾಗ ಯಾಕೆ ನಮ್ಮ ಮಾಮಿದ್ದಂಗೆ ನಾವು ಯಾಕೆ ಮಾತಾಡ್ಬೇಕು ಹೇಳು?
ನಮ್ಮ ಮಾಮಗೆ ಈಗ ದುಡ್ಡು ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ, ಅವ್ರು ಜಗಳ ಆಡಬೇಕಷ್ಟೇ. ನನಗೆ ಅವ್ರು ಜಗಳ ಆಡಿ ಹೋಗ್ಬೇಕು ಗಂಡ ಬಿಟ್ಟು. ಇವಾಗೇನು ಸುಗುಣನ್ಗೆಲ್ಲ ಅನುಕೂಲ ಆಯ್ತತೆ, ಎಲ್ಲ ಆಯಿತು. ಮಕ್ಕಳಿಲ್ಲ ಅನ್ನೋದಕ್ಕೆ ಮಕ್ಕಳೂ ಆಯಿತು, ಗಂಡ ಇಲ್ಲ ಅನ್ನೋದಕ್ಕೆ ಗಂಡನೂ ಆಯ್ತ, ಎಲ್ಲ ಬಂದರು. ಇನ್ನೇನು ಹಿಡಿಯೋಕ್ಕಾಗಲ್ಲ ಅವಳನ್ನ. ಅಯ್ಯೋ 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 ತಗ ಏನಾಗಾಡ್ತಾವೇನು ಬೇಡ. ಸುಗುಣ ನೀನು ನೀರು ತಗೊಂಬಂದು ಕೊಡ್ಲಾ? ಸುಗುಣ ತರಕಾರಿ ಹೆಚ್ಚು ಕೊಡ್ಲಾ? ಸುಗುಣ ಅಯ್ಯೋ 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 ಅವನೇ ಅಯ್ಯಪ್ಪ ಏನು ಸಿಮೆ ಕಿಲುದ್ದೆ ಅಂತ ಹೇಳ್ತಿ ಅಮ್ಮಂಗೆ. ಸುಗುಣ ಸುಗುಣ ಯಾವಾಗಲೂ ಏನು ಅದನ್ನು ತಂದು ಕೊಡ್ಲಾ ಇದನ್ನು ತಂದು ಕೊಡ್ಲಾ? ಏನು ಖಾಲಿ ಆಗೈತೆ ಮನೆಗೆ? ಸಕ್ಕರೆ ತರಲಾ? ಟೀ ಸೊಪ್ಪು ತರಲಾ? ಅಯ್ಯಪ್ಪ ಹೆಂಗೆ ಅಲ್ಕಿಸಿತಾವೆ ಅವನಿಗೆ. ಈಸ್ತಿನ ಹೇಳ್ತಿಲ್ಲದಕ್ಕೆ ಇವಾಗಂತೂ ಒಂಥರ ಬಂಗಾರ ಸಿಕ್ತಂಗಾಗೈತೆ ಅವನಿಗೆ. ಇವಾಗ ಯಾರು ಇಲ್ವಲ್ಲ ಅವನಿಗೆ, ಪಾಪ ಅವನೇ ಮಾಡ್ಕೊಂಡು ತಿಂದು ತಿಂದು ಹೆಣ್ಮಕ್ಳು ಯಾರು ಇಲ್ವ ಮನೆಯಾಗಿ. ಅದಕ್ಕೇನು ಇವಾಗ ಒಂಥರ ಅದನ್ನೇ ಬಂಗಾರ ಸಿಕ್ತಂಗೆ ಆಗೈತೆ ಅಷ್ಟೇ. ಹೆಂಡತಿ ಬೇರೆ ಇಲ್ಲ, ಅದಕ್ಕೆ ಎಂತಳನ ಆಗಲಿ ಅಂತ ಹೇಳೋ ಇದ್ದಾನೆ. ವಿಜಿ ನೀನು ಟೆನ್ಷನ್ ಮಾಡ್ಕೊಬೇಡ ಕಣಪ್ಪ, ನನಗೆ ಭಯ ಆಗುತ್ತೆ ನೀನು ಟೆನ್ಷನ್ ಮಾಡ್ಕೊಂಡ್ರೆ ನನಗೆ. ಮತ್ತೆ ನೋಡು ಇಲ್ಲದೆಲ್ಲ ಅವಂತರ ಮಾಡ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ ವಿಜಯ್. ಮತ್ತೆ ನಾವು ಅನ್ಕೊಳ್ಳೋದೆ ಒಂದು ಆಗದೆ ಫಸ್ಟು ಹೋಗೋದು ನಳು ಸಾಕು ಸರಿ. ನನಗೆ ನೋಡೋಕ್ಕಾಗಲ್ಲ ನನ್ನ ಕಣ್ಣಿಂದಲ್ಲ. ಅವ್ರು ಅದನ್ನ ನೋಡಿ ನಗಾಡೋರಂದ್ರೆ ಅದನ್ನ ನೋಡಿ ಅವ್ರು ಏನಾದರೂ ಜಗಳ ಆಡಿದ್ರೆ ಅದಕ್ಕೆ ಇನ್ನೂ ಡೆಕೋರೇಟ್ ಮಾಡಿಸ್ತಿದ್ದೆ ನಾನು. ಅದನ್ನ ನೋಡಿ ಇನ್ನೂ ಅವರು ಖುಷಿ ಪಟ್ಟವ್ರೆ ಅಂದರೆ ಅದು ಇರ್ಕೂಡ್ದು. ಅವ್ರು ಖುಷಿಯಾಗಿರಬಾರ್ದು ನನ್ನ ಎದುರಿಗೆ ಅವ್ರು ಖುಷಿಯಾಗಿರಬಾರ್ದು. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ನನಗೆ. ಇವರು ಮಾಡೋದೆಲ್ಲ ಒಂದೊಂದಲ್ಲ. ಎಷ್ಟು ದುಡ್ಡಿಗೆ 50,000 ದುಡ್ಡು ಕೊಡ್ಬೇಕಂತೆ. ಒಂದೊಂದು ಅಕ್ಷರಕ್ಕೆ ಎಷ್ಟೊಂದು ದುಡ್ಡು ಅಂತೆ. ನೈಟ್ ಟೈಮ್ ಬಂದು ಬರ್ದಿರೋದಕ್ಕೇನೆ ಎಲ್ಲ ಎಷ್ಟೊಂದು ಬರ್ದಿದ್ದೀವಿ ನಾವು, ಕೊಡಲೇಬೇಕು ಅಂತ ಇದ್ದಾರೆ, ಕೊಡೋ ವಿಜಿ ಅಂತ ಬಂದವ್ರೆ. ಅದಕ್ಕೆ ಸರಿಯಾಗಿ ಬೈದು ಕಳಿಸ್ತೆ. ಮೊನ್ನೆ ಇನ್ನೂ 35 ಲಕ್ಷ ಕೊಟ್ಟಿದ್ದೀನಿ ಮನೆ ಕೈಗೆ ಅಂತ ಹೇಳಿ ನಿಮಗೇನೇನು ಸ್ವಲ್ಪ ಏನು ಅನ್ಸಲ್ವ? ನೀವು ಮಾಡಿರೋದೇನು ಒಳ್ಳೆ ಕೆಲಸ ಅಲ್ಲ ತಗ. ಏನಾದರೂ ಅವ್ರು ಜಗಳ ಆಡಿದರೆ ಕೊಡ್ತಿದ್ದೆ ನಾನು ಅಂತ ಹೇಳಿ ಸರಿಯಾಗಿ ಬೈದೆ. ಸುಮ್ಕೆ ಹೋದ್ರು ನೋಡಿ, ಎಲ್ಲ ಹೋಗೋರಿ ಬೈದ್ನಾ, ಎಲ್ಲ ಹೋಗಿ ಬರೋಕ್ಕೆ ಹೋಗೋವ್ರಿ, ಎಲ್ಲ ಹೊರಗಡೆ ಹೋಗೋವ್ರಿ. ಮತ್ತು ನನಗೆ ಹಂಗೆ ಹೆಂಗೆ ಆಗುತ್ತೆ ಅಂದ್ರೆ ಹೇಳ್ಬಾರ್ದು. ನನಗೆ ಮನ್ಸಿಗೆ ಬೇಜಾರಾದಾಗ ನನಗೊಂಥರ. ಸುಮ್ಮನಿರು, ಏನು ಬೇಜಾರೇನು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಅವನಿಗೂ ಗೊತ್ತಾಗಿರುತ್ತೆ ಎಲ್ಲನ ಯಾಕೆ ಗುದ್ದಾಡೋದು. ಇವಾಗ ಯಾರು ಇಲ್ವಲ್ಲ ಮನೆಯಾಗೆ, ಹೆಂಡ್ತಿ ಮಕ್ಕಳು ಯಾರು ಇಲ್ವಲ್ಲ, ಹೆಂಡ್ತಿ ಇಲ್ವಲ್ಲ, ಅದಕ್ಕೆ ಮಕ್ಳು ನೋಡ್ಕೊಂಬಕ್ಕೆ. ಆಮೇಲೆ ಇವಳು ಹೆಂಗೆ ಒಂದಿಟ್ಟು ಕಾಶಿ ಬೇಸಿ ಇಕ್ತಾಳೆ, ಹೆಂಗ ಅತ್ತ ಉಂಡ್ಕೊಂಡಿರ್ಬೋದು, ಹುಡುಗರು ನೋಡ್ಕೊಂತಾಳೆ ಅಂತ. ಹೆಂಗಸ್ರಿಗೆ ಬೇಜಾರಾಗುತ್ತಮ್ಮ ದಿನ ಅಡುಗೆ ಮಾಡೋಕ್ಕೆ. ಇನ್ನು ಗಂಡಸ್ರು ಮಾಡ್ಬೇಕಂದ್ರೆ ಗಂಡಸ್ರು ಎಂತಾರು ಮಾಡಲ್ಲ, ಬೇಜಾರಾಗುತ್ತೆ. ಏನೋ ಕಣಮ್ಮ, ನನಗೆ ಫುಲ್ಲು ಈಗ ನನಗೆ ಇವತ್ತು ಬೇಜಾರಾಗೈತೆ ನಿಜ ಸಖತ್ ಬೇಜಾರಾಗೈತೆ. ಹೇಳ್ಬಾರ್ದು ಅಷ್ಟು ಬೇಜಾರಾಗೈತೆ. ಅಕ್ಕರ್ನೂ ಚೆನ್ನಾಗಿ ಬೈದ್ಬಿಟ್ಟೆ. ನನಗೆ ಬೇಜಾರಾಗ್ಬಿಟ್ರೆ ನನಗೆ ಯಾರ್ಯಾರಿಗೆ ಬೈತೀನಿ ನನಗೊಂದು ಗೊತ್ತಾಗಲ್ಲ. ಅವರು ಅದನ್ನ ನೋಡಿ ಜಗಳ ಆಡಬೇಕಾಗಿತ್ತು. ಅಂಥದ್ರಲ್ಲಿ ನಗಾಡಿದ್ರು ಅಂದರೆ ನಮ್ಮ ಕಣ್ಣೆದ್ರಿಗೇನೆ ಅವ್ನು ಕರ್ಕೊಂಬಂದು ನಗಾಡ್ದ ಅಂತಂದರೆ ಏನಂತ ತಿಳ್ಕೊಳ್ಳೋಣ ಹೇಳು. ಬಂದು ನಗಾಡ್ಬಿಟ್ರು, ನನಗೆ ಎಷ್ಟು ಬೇಜಾರಾಯಿತು. ಇದು ಈ ರೀತಿ ಆಗಬಾರ್ದಾಗಿತ್ತು. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಏನು ಮಾಡಲಿ ಇವಾಗ. ನಾನು ಬರ್ಸಿದ್ಲು ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಲು ಇವಕ್ಕ ಲತಕ್ಕ ಅಂದ್ಕೊಂಡೆ. ಇವಳು ಇಂಥ ಕೆಲಸ ಮಾಡಿದ್ಲು ಇವಕ್ಕ. ಅಲ್ಲ ಹಿಂಗೆ ಮಾಡಬಾರ್ದಾಗಿತ್ತು ಹೇಳತ್ತೆ ನೀವು. ಅವ್ರವ್ರ ಈಗ ಫಸ್ಟಿಗೆ ಏನೋ ಸೆನಕ್ಕಿರ್ತಾರೆ ನೋಡಿ. ಮತ್ತೆ ನಮ್ಮ ಚೈತ್ರ ಇಲ್ಲಿ ಬಂದಮೇಲೆ ಅವಳು ಬಂಟ ಮುಗಿಸ್ಕೊಂಬಂದು ಬರಲಿ. ಆಮೇಲೆ ಅವಳೇ ಗುದ್ದಾಡ್ತಾಳೆ. ಇಲ್ಲಿ ಯಾಕೆ ಇದೆಯಾ ಹೊಸ ಹುಡುಗರು ಮಕ್ಕಳು, ಅವೆಲ್ಡು ಹುಡುಗರು ಅವರ 3 ಇವೆಲ್ಡು ಮನೆ ಪೀತಿ ಅಂತಾಯಿ. ಅಯ್ಯಪ್ಪ ದೇವ್ರೆ. ಆವಾಗ ಅವಳೇನೆ ನಮ್ಮ ಚೈತ್ರನೇ ಸುಗುಣದ ಮೇಲೆ ಗಲಾಟೆ ಮಾಡ್ತಾಳೆ. ನೋಡ್ತಿರು, ಸುಮ್ಮನೆ ನೋಡ್ಬೇಕು ವಿಜಿ. ನೀನು ಇಂಥವೆಲ್ಲ ಮಾಡಿ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀಯ? ಇವಾಗ ನಾನು ಹೇಳ್ತೀನಿ ಹಂಗಲ್ಲ ನಂಗೆ ಹಿಂಗೆ ಅಂತ ಹೇಳಿ ನಿಮ್ಮ ಮಾಮನೂ ಹೇಳುತ್ತೆ. ನೀನು ಹಂಗಂದ್ರೆ ಇದು ಅರ್ಥ ಮಾಡ್ಕೊಂಬಲ್ವಲ್ಲಮ್ಮ. ಇವತ್ತು ನೀನು 10 ಲಕ್ಷ ದುಡ್ಡು ಕೊಟ್ಟಿದ್ಯಾ ನಿಮ್ಮ ಮಾಮ್ಗೆ. ನಿಮ್ಮ ಮಾಮಗೆ ಅದಕ್ಕೆ ಸಂತೋಷ ಆಗೈತಿ. 10 ಲಕ್ಷ ದುಡ್ಡು ಇವತ್ತು ನನ್ನ ಸೊಸೆಯರು ಯಾರೂ ಕೊಟ್ಟಿಲ್ಲ ನನ್ನ ಕೈಯಕ್ಕೆ. ಇವತ್ತು ನಮ್ಮ ವಿಜಯ್ ಕೊಟ್ಟಿಲ್ಲ ಅಂದರೆ ನಮ್ಮ ಅಯ್ಯಪ್ಪ ನಿನ್ನ ದೇವರಾಣೆ ಸಂತೋಷ ಬರುತ್ತೆ. ಎಷ್ಟು ಖುಷಿ ಪಟ್ಟೈತೆ ಗೊತ್ತೇ. ನಮ್ಮ ವಿಜಯ್ ಗ್ರೇಟ್ ನಿಜವಾಗ್ಲೂ ಅಂತ ಹೇಳ್ತಿತ್ತು ಬೆಳಗ್ಗೆ. ಗ್ರೇಟ್, ನನಗೆ ಗ್ರೇಟು ಅಂತ ಹೇಳಿ ಸುಗುಣನ ಮುಂದೆನೇ ಹೇಳ್ತಿತ್ತು. ಅವಳೇ ಸುಮ್ಕಾಗ್ಬಿಟ್ಲು ಬೆಳಿಗ್ಗೆ. ಹೌದೇನತ್ತೆ? ಹಂಗಂತೇನು ಮಾಮಂಗರೆ? ಇನ್ನೇನು ಹೇಳ್ತು? ನಮ್ಮ ವಿಜಿನೇ ಗ್ರೇಟ್ ಬಿಡು. ಇವತ್ತು ನನ್ನ ಸೊಸೆರು ಯಾರು ಈಗ ಅವಳು ಅಲ್ಲಿ ನಿಂತ್ಕೊಂಡಿದ್ಲ ಮಾತಾಡ್ಸಲ್ವಲ್ಲ, ಅವಳು ನಿಂತ್ಕೊಂಡಿದ್ಲು. ನನ್ನ ಸೊಸೆರು ಯಾರು 1 ರೂಪಾಯಿ ಕೊಟ್ಟಿರಲಿಲ್ಲ ನನ್ನ ಕೈಗೆ. ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟಿರಲಿಲ್ಲ ನನ್ನ ಕೈಗೆ. ಇವತ್ತು ನನ್ನ ಸೊಸೆ ಆದವಳು ಇವತ್ತು ಹಾಕ್ಸ್ ಮಾಮ ಬೋರು ಮಾಡಿ ಮಾಮ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾಳೆ ಅಂದ್ರೆ ನನ್ನ ವಿಜಿ ಇವತ್ತು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಿ ನಿಮ್ಮ ಮಾಮ ಹೇಳ್ತಿತ್ತು. ಅವಳಿಗೆ ಹೊಟ್ಟೆ ಉರಿದೋಗೈತಿ ಸುಗುಣನಿಗೆ. ಅದೇ ಇವಾಗ ನನಗೊಂಥರ ಸಮಾಧಾನ ಅಷ್ಟೆ.
ಇವಾಗ ದುಡ್ಡು ಖರ್ಚಾಯ್ತು ಅಕ್ಕನಿಗೆ ಚೆನ್ನಾಗಿ ಬೈದೆ ಏನು ಮಾಡೋದು ಅದಕ್ಕೇನೆ ಇವಾಗ ಸುಮ್ಮನೆ ಅತ್ತ ನಮ್ಮ ಮಾಮ ನನ್ನ ಕಡಿಕೆ ಐತೆ ಸುಮ್ಮನೆ ಇದ್ದು ಬಿಡ್ತೀನಿ ನಮ್ಮ ಅತ್ತೆ ಹೇಳ್ತಾ ಇರೋದು ಸರಿಯಾಗೈತೆ ಅವ್ರವ್ರಿಗೆ ಜಗಳ ಆಡ್ತಾರೆ ಸುಮ್ಮನೆ ನೋಡಬೇಕು ಅಂತ ಹೇಳ್ತಾ ಐತೆ ಅದಕ್ಕೆ ಅತ್ತ ಸುಮ್ಕಿರ್ತೀನಿ ನೋಡ್ತಾ ಇರ್ರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.